ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಕಮೆಂಟ್ ಕೊಟ್ಟು ಕತೆ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ. ಮುಂದಿನ ಕತೆನ ಅಪ್ಲೋಡ್ ಮಾಡಬೇಕಾ ಬೇಡವಾ ಎಲ್ಲ ನಿಮ್ಮ ಮೇಲೆ ನಿರ್ಧರಿತವಾಗಿ ಇರುತ್ತೆ. ಯಾಕೆಂದರೆ ಯಾಕೋ ವ್ಯೂಸು ಆಮೇಲೆ ಕಮೆಂಟ್ಸು ತುಂಬ ಕಡಿಮೆ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿರ್ತೀನಿ, ಬೇಕಾದರೆ ಅದನ್ನು ತಗೋಬೋದು, ನೀವು ಅದನ್ನು ಒತ್ತಿ. ಈ ದೊರೆಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ, ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾನೇ ಇರಬೇಕೇನೋ. ಯಾವಾಗ ನೋಡಿದ್ರೂ ನನ್ನಿಂದ ದೂರ ಇರು ಅಂತವ ಅಂತನೇ ಇರ್ತದೆ. ನನಗೆ ಎಷ್ಟು ನೋವಾಯ್ತದೆ ಆಗ ಅಂತವ ನಂಗಷ್ಟೇ ಗೊತ್ತು ಎಂದುಕೊಂಡು ನೋವಿನಿಂದ ಮುಖ ಹಿಂಡಿದ್ದಳು ಕುಂಕುಮ. ಹೌದು, ನನಗ್ಯಾಕೆ ಸಾಮ್ರಾಟ್ರು ಹಂಗಂದ್ರೆ ನೋವಾಗಬೇಕು? ಅವರಿಗೆ ನಾನು ಇಲ್ಲಿರೋದು, ಅವರೆದುರಿಗೆ ಬರೋದು ಇಷ್ಟ ಇಲ್ಲ ಅಂದರೆ ಬ್ಯಾಡ ಬಿಡು. ನನಗೇನು ಅವರ ಎದುರಿಗೆ ಹೀಗೆ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋ ಆಸೆ ಆಯ್ತಾ? ಇಲ್ಲ ತಾನೇ. ಈಗ ಅವರು ನನ್ನ ಪೇಷಂಟ್, ಅದಕ್ಕೆ ಇಲ್ಲಿ ಬಂದಿರೋದು ನಾನು ಅಷ್ಟೇಯ. ಇಲ್ಲ ಅಂದರೆ ಬೇರೆ ಕೆಲಸ ಇಲ್ವಾ ನನಗೆ? ವಾ ಕತೆ. ಸಣ್ಣ ಕೋಪದಿಂದ ಮೂಗು ಮುರಿದಿದ್ದಳು ಹುಡುಗಿ. ನಂತರ ಬಾಯಿ ಬಿಟ್ಟು ಅವನಿಗೆ ಗದರಿದ್ದಳು, ಮನಸ್ಸಿನ ತಳಮಳ ತಾಳಲಾರದೆ. ಅವನಿಗೂ ಸಹನೆ ಕೈಕೊಟ್ಟಿತ್ತು. ಥಟ್ಟನೆ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡು ಬಿಟ್ಟಿದ್ದ ಆಯುಷ್. ಸೀದಾ ಅವನ ಎದೆಗೆ ಹೊರಗಿದ್ದಳು. ಗಾಬರಿಯಿಂದ ಊರಗಲ ಕಣ್ಣು ಬಿಟ್ಟು ಅವನನ್ನೇ ತಲೆ ಎತ್ತಿ ನೋಡುತ್ತಾ ಹುಡುಗಿ ಒಂದೇ ಕೈಯಿಂದ ಅವಳ ದುಂಡು ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಮುಖದ ಸಮೀಪ ಎಳೆದುಕೊಂಡಿದ್ದ. ಏಯ್ ಹುಡುಗಿ, ನನಗೆ ಕೋಪ ತರಿಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಹ್ಞೂ, ನಿನಗೆ ಅರ್ಥ ಆದರೆ ತಾನೇ. ಏನಂದೆ ನೀನು? ನಿನಗೂ ನನ್ನ ಕಣ್ಣ ಮುಂದೆ ಇರೋಕೆ ಇಷ್ಟ ಇಲ್ವಾ? ಯಾಕೆ? ನಿನ್ನ ಆ ಮನ್ಮಥನ ಕಣ್ಮುಂದೆ ಇರೋಕೆ ಆಸೆ ಏನೋ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತುಟಿ ಕೊಂಕಿಸಿ ನಕ್ಕಿದ್ದ ಆಯುಷ್. ನೆವರ್. ನಿನಗೆ ನಮ್ಮ ಮನೆಯಿಂದ ಬಿಡುಗಡೆ ಅಷ್ಟು ಸುಲಭವಾಗಿ ಸಿಗಲ್ಲ. ಏನು ಅರ್ಥ ಆಯ್ತಾ? ಆಗಲೇಬೇಕು. ಆಗಲಿಲ್ಲ ಅಂದರೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದವನೇ ಅವಳ ದುಂಡು ಕೆನ್ನೆಗೆ ಗಟ್ಟಿಯಾಗಿ ತುಟಿಯೂರಿ ಬಿಟ್ಟಿದ್ದ ಆಯುಷ್. ಹ್ಞೂ, ತೃಪ್ತಿಯಾಗಲಿಲ್ಲ ಅವನಿಗೆ. ಇನ್ನೊಂದು ಕೆನ್ನೆಗೂ ತನ್ನ ಹೊರಟು ತುಟಿಯೂರಿದ್ದ. ಅಗಲವಾದ ಕಮಲದ ಕಂಗಳನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿದ್ದ. ಮುದ್ದಾದ ಸಂಪಿಗೆ ಮೂಗನ್ನ ಸಹ ಮೃದುವಾಗಿ ಚುಂಬಿಸಿದ್ದ. ತನ್ನನ್ನು ನೆಮ್ಮದಿಯಿಂದ ಉಸಿರಾಡಲು ಬಿಡದೆ ಸತಾಯಿಸುತ್ತಿರುವ ಅವಳ ಗುಲಾಬಿ ಎಸಳಿನಂಥ ಎಳಸು ತುಟಿಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದ್ದ ಆಯುಷ್. ಅವಳ ಹವಳದ ಅದರದ ಮೇಲೆ ತನ್ನ ಹೊರಟ ತುಟಿಗಳನ್ನು ಊರಿ ಮನಸಾರ ಮಧು ಹೀರಿ ಅವಳ ಮೇಲಿನ ಹಿಡಿತ ಸಡಿಲಿಸಿ ತೃಪ್ತಿಯಿಂದ ಕಣ್ಮುಚ್ಚಿದ್ದ ಹುಡುಗ. ಇಲ್ಲೇನು ನಡೀತು, ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗದೆ ದಿಗ್ಭ್ರಾಂತಲಾಗಿ ಬಿಟ್ಟಿದ್ದಳು ಹುಡುಗಿ. ಸುತ್ತಮುತ್ತಲಿನ ಪ್ರಪಂಚವೇ ಸ್ತಬ್ಧವಾದಂತಾಗಿತ್ತು ಅವಳಿಗೆ. ನಡೆದಿದ್ದೆಲ್ಲವೂ ಕನಸೇ ನನಸೇ ಎಂಬ ಅನುಮಾನವಾಗುತ್ತಿತ್ತು ಅವಳಿಗೆ. ಆದರೆ ಅವನು ಮುತ್ತಿಟ್ಟಿದ್ದ ತುಟಿಗಳು ಇನ್ನೂ ಉರಿಯುತ್ತಿತ್ತು. ತುಟಿಗಳ ಮೇಲೆ ಮೃದುವಾಗಿ ಸವರಿದವಳಿಗೆ ಮೈಮನವೆಲ್ಲ ಹಿತವಾದ ಕಂಪನ. ಆ ಸ್ಪರ್ಶ, ಆ ಚುಂಬನ, ಮತ್ತೂ ಬೇಕೆನಿಸುವ ಭಾವ ಮೈಮನವೆಲ್ಲ ಆವರಿಸಿ ಹೈರಾಣಾಗಿ ಬಿಟ್ಟಿದ್ದಳು ಹುಡುಗಿ. ಕಂಗಳು ತುಂಬಿ ಬಂದಿತ್ತು ಅವಳಿಗೆ. ಯಾಕೋ ದೀರ್ಘ ಉಸಿರು ಬಿಟ್ಟವಳೆ. ಸರಸರನೆ ಕಂಗಳನ್ನು ಒರೆಸಿಕೊಂಡವಳು ಅಲ್ಲಿಂದ ಎದ್ದು ಒಂದು ಮಾತಿಲ್ಲದೆ ಹೊರನಡೆದು ಬಿಟ್ಟಿದ್ದಳು ಕುಂಕುಮ. ಅವಳು ಹೋದ ಅರಿವಾಗಿತ್ತು ಅವನಿಗೆ. ನಿಧಾನವಾಗಿ ಎದ್ದು ಕುಳಿತವನು ಅದೇ ಗಾಯವಾದ ಕೈಯಿಂದಲೇ ತನ್ನ ಮುಖ ಮುಚ್ಚಿಕೊಂಡು ಬಿಸಿ ಉಸಿರು ಹೊರಹಾಕಿದ್ದ ಆಯುಷ್. ತನ್ನ ಅಸಹಾಯಕತೆಗೆ ಯಾಕೋ ಮಮ್ಮಲ ಮರುಗುವಂತಾಗಿತ್ತು ಅವನಿಗೆ. ಯಾಕೆ ಈ ಹುಡುಗಿಯ ಎದುರಿನಲ್ಲಿ ಇಷ್ಟೊಂದು ದುರ್ಬಲನಾಗುತ್ತಿದ್ದೇನೆ ನಾನು? ಏನಾಗುತ್ತಿದೆ ನನಗೆ? ಅವಳು ನನ್ನೆದುರಿಗೆ ಇದ್ದರೆ ಅವಳು ನನಗೆ ಬೇಕೇ ಬೇಕು ಎಂಬ ಭಾವ ಮೈಮನವನ್ನೆಲ್ಲ ಆವರಿಸಿ ಹುಚ್ಚನಾಗಿ ಬಿಡುತ್ತೇನೆ ನಾನು. ಈಗಂತೂ ಅವಳನ್ನು ಬಿಟ್ಟು ಖಂಡಿತ ಇರಲಾರೆ ನಾನು. ಅವಳ ಅದರದ ಸಿಹಿಜೇನನ್ನು ಹೀರಿ ತೃಪ್ತವಾದ ತನ್ನ ಒರಟು ತುಟಿಗಳನ್ನು ಮೃದುವಾಗಿ ಸವರಿದ. ಮೈಮನವೆಲ್ಲ ಹಿತವಾದ ಕಂಪನ. ತನಗೆ ಇನ್ನೂ ಏನೋ ಬೇಕು ಎಂಬ ಭಾವ. ಏನನ್ನೋ ಕಳೆದುಕೊಂಡ ಚಡಪಡಿಕೆ. ಈಗಲೇ ಈ ಕ್ಷಣವೇ ಹುಡುಗಿಯನ್ನ ನೋಡಬೇಕು ಎಂಬ ತುಡಿತ ಅಧಿಕವಾಯಿತು ಅವನಿಗೆ. ತಕ್ಷಣ ಕಷ್ಟಪಟ್ಟು ಎದ್ದು ಬಾಲ್ಕನಿಯತ್ತ ನಡೆದಿದ್ದ ಆಯುಷ್. ಗೊತ್ತು ಅವನಿಗೆ, ತಾನು ಈಗ ಮಾಡಿದ ಅವಾಂತರದಿಂದ ಹುಡುಗಿ ನಲುಗಿ ಹೋಗಿರುತ್ತಾಳೆ ಎಂದು. ಅವನಿಗೆ ಅರ್ಥವಾದರೂ ಅವನು ಅಸಹಾಯಕನಾಗಿದ್ದ. ನೆನಪಿಲ್ಲ ಹುಡುಗನಿಗೆ ಅವಳು ಇಂದೇ ತನ್ನ ಮನೆಯ ಔಟ್ಹೌಸ್ಗೆ ಶಿಫ್ಟ್ ಆಗುತ್ತಾಳೆ ಎಂದು. ಅಥವಾ ಅವನ ಗಮನಕ್ಕೆ ಬಂದಿರಲಿಲ್ಲ ಆ ವಿಷಯ. ಅವನ ನಿರೀಕ್ಷೆ ಸುಳ್ಳಾಗಿರಲಿಲ್ಲ. ಕುಂಕುಮ ಆ ಬಂಗಲೆಯ ಹೊರಭಾಗಕ್ಕೆ ಬಂದಿದ್ದಳು. ಅವಳಿಗೆ
ಈಗ ತನ್ನ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಬೇಕಿತ್ತು. ಯಾಕೆ ಯಾಕೆ ಹೀಗೆ ಈ ದೊರೆ ನನ್ನ ಸತಾಯಿಸ್ತಾ ಇದ್ದಾರೆ? ನನಗೆ ನನಗೆ ನನ್ನ ಯಾಕೆ ಹೀಗೆ ಮುದ್ದಾಡಿದ್ರು ಸಾಮ್ರಾಟ್ರು? ನಾನೇನು ಅವರು ಮದುವೆ ಆಗುವ ಹುಡುಗಿ ಅಲ್ವಲ್ಲ? ಏನು ಏನು ಅನ್ಕೊಂಬಿಟ್ಟವ್ರೆ ಅವರು ನನ್ನ ಬಗ್ಗೆ? ಆದ್ರೂ ನಾನ್ಯಾಕೆ ಅವರು ನನ್ನ ಹಾಗೆ ಮುದ್ದಾಡುತ್ತಿದ್ದರೂ ವಿರೋಧಿಸಲಿಲ್ಲ? ನನಗೆ ನನಗೆ ಯಾಕೆ ಮತ್ತೆ ಮತ್ತೆ ಅವರ ಆಲಿಂಗನ, ಚುಂಬನ ಎಲ್ಲವೂ ಬೇಕೆನಿಸುವ ಬಯಕೆ, ಅವರ ತೋಳಬಂಧನದಲ್ಲಿ ಕರಗಿ ಹೋಗುವ ಉತ್ಕಟ ಇಚ್ಛೆ? దేవుಡಾ, ಏನಾಯ್ತಾ ಇದೆ ನನಗೆ? ಅಲ್ಲಿಯೇ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ಎರಡೂ ಕೈಗಳಿಂದ ತನ್ನ ಮುಖ ಮುಚ್ಚಿಕೊಂಡು ಬಿಕ್ಕಿದ್ದಳು ಹುಡುಗಿ. ಮನದ ತಳಮಳ ತಾಳಲಾರದೆ ಅವಳನ್ನು ನೋಡಿ ಅವನ ಮನಸ್ಸು ಶಾಂತವಾಗಿತ್ತು. ಅದು ಅವನಿಗೇ ಆಶ್ಚರ್ಯವಾಗಿತ್ತು ತನ್ನ ಮನಸ್ಥಿತಿಗೆ. ಈ ಹುಡುಗಿ ಅದ್ಯಾವಾಗ ತನ್ನನ್ನು ಈ ಪರಿ ಆವರಿಸಿಕೊಂಡು ಬಿಟ್ಟಳು ಎಂದು ಆಲೋಚಿಸಿ, ಆದರೆ ನನ್ನ ಬಗ್ಗೆ ಏನು ಯೋಚಿಸುತ್ತಿರಬಹುದು ಹುಡುಗಿ? ಏನಾದರೂ ಯೋಚಿಸಲಿ, ನನಗೆ ಅವಳು ಬೇಕು. ಅವಳು ನನ್ನ ಕಣ್ಣಳತೆಯಲ್ಲಿಯೇ ಇರಬೇಕು, ಯಾವುದೇ ಪರಿಸ್ಥಿತಿಯಲ್ಲಿಯೂ ಅಷ್ಟೇ. ಐ ವಾಂಟ್ ಹರ್ ಪ್ರೆಸೆನ್ಸ್ ಎಟ್ ಎನಿ ಕಾಸ್ಟ್. ನಿರ್ಧಾರಕ್ಕೆ ಬಂದುಬಿಟ್ಟಿದ್ದ ಆಯುಷ್. ಅಳ್ತಿದ್ದಾಳ ಹುಡುಗಿ? ನನ್ನಿಂದ ಅವಳು ಅಳುವಂತಾಯಿತೆ? ಛೇ, ನಾನ್ಯಾಕೆ ಅವಳ ಮುಂದೆ ಅಷ್ಟು ದುರ್ಬಲನಾಗುತ್ತೇನೋ? ಹಣೆ ಒತ್ತಿಕೊಂಡಿದ್ದ ನೋವಿನಿಂದ ಆಯುಷ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ತನ್ನ ಅಸಹಾಯಕತೆಗೆ ಕುಂಕುಮ ಹೆಗಲ ಮೇಲೆ ಯಾರೋ ಕೈ ಇಟ್ಟಿದ್ದರು. ಸರ್ರನೆ ತಲೆ ಎತ್ತಿ ನೋಡಿದ್ದಳು. ಗಾಬರಿಯಿಂದ ಸುತ್ತಲೂ ನೋಡಿ ಕುಳಿತಲ್ಲಿಂದ ಎದ್ದು ದೂರ ಸರಿದು ನಿಂತಿದ್ದಳು ಹುಡುಗಿ. ನೀನಾ? ಮತ್ತೆ ಏನಾದರೂ ಕೆಲಸ ಇತ್ತಾ? ಎಂದಿದ್ದಳು ಕುಂಕುಮ ಅವನ ಕಣ್ಣು ತಪ್ಪಿಸಿ. ಮಯಾಂಕ್, ಅವನು ಅವಳನ್ನು ಇವತ್ತು ಮಾತನಾಡಿಸಿಯೇ ಹೋಗಬೇಕು ಎಂದುಕೊಂಡು ಮತ್ತೆ ಬಂದಿದ್ದ ಅಲ್ಲಿ. ಯಾಕೆ ಕುಂಕುಮ, ಏನಾಯಿತು? ಯಾಕೆ ಹೇಳ್ತಾ ಇದೆಯಾ? ಯಾರಾದರೂ ಏನಾದರೂ ಅಂದ್ರಾ? ನೀನು ಯಾಕೆ ಇಲ್ಲಿದೆಯಾ? ನಡಿ, ಮನೆಗೆ ಹೋಗೋಣ. ನಾನು ಇವತ್ತು ಆ ಮನೆಗೆ ಹೋಗ್ತಿದ್ದೀನಿ, ನಡಿ ಎಂದವನೇ ಕೈ ಹಿಡಿಯಲು ಬರುತ್ತಿದ್ದವನನ್ನ ಅಲ್ಲೇ ನಿಲ್ಲು ಎಂಬಂತೆ ತನ್ನ ಕೈ ಅಡ್ಡ ಹಿಡಿದು ತಡೆದಿದ್ದಳು ಕುಂಕುಮ. ನೋಡು ಮಯಾಂಕ್, ನಾನು ಯಾವತ್ತೂ ಹೇಳಬೇಕು ಅಂತ ಅನ್ಕೋತಾನೆ ಇದ್ದೆ. ಈಗ ಟೈಮ್ ಬಂದಿದೆ. ನೋಡು, ನನಗೆ ಇವೆಲ್ಲ ಇಷ್ಟ ಆಗಲ್ಲ. ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೀ. ನನಗೆ ಏನಾದರೂ ಆಗಿರಲಿ, ನಾನು ಹೇಗಾದರೂ ಇರಲಿ, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ? ಹಾಂ, ನಾನು ಇದೇ ಮನೆಯಲ್ಲಿ ಇರೋದು ಇನ್ನು ಮುಂದೆ. ಇಲ್ಲೇ ನನ್ನ ಕೆಲಸ. ಈಗ ಹೇಳು, ಬಂದ ವಿಷಯ ಏನು? ಎಂದಿದ್ದಳು ಮೊದಲೇ ತಲೆ ಕೆಟ್ಟಿದ್ದ ಹುಡುಗಿ ಕೋಪ ಬೇಸರದಿಂದ. ಯಾವತ್ತೂ ಅವಳ ಮಾತನ್ನ ಕೇಳಿರಲಿಲ್ಲ. ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿರಲೂ ಇಲ್ಲ ಅವನು. ಈಗ ಏನು ಹೇಳಲು ತೋಚದೆ ತಡಬಡಾಯಿಸಿದ. ಕೈ ಹಿಸುಕಿಕೊಳ್ಳುತ್ತಾ ನಿಂತು ಬಿಟ್ಟಿದ್ದ ಮಯಾಂಕ್. ಕೋಪದಿಂದ ಮುಷ್ಟಿ ಬಿಗಿ ಹಿಡಿದಿದ್ದ ಆಯುಷ್ ಆಚಾರ್ಯ. ನೋಡು ಮಯಾಂಕ್, ನೀನು ಹೀಗೆ ನನ್ನ ಹಿಂದೆಯೇ ಸುತ್ತೋದು, ಅಂಕಲ್ ಅಂದರೆ ನಿನ್ನ ಅಪ್ಪನಿಗೆ ಗೊತ್ತಾದರೆ ಏನು ನಿನ್ನ ಪರಿಸ್ಥಿತಿ? ಯೋಚನೆ ಮಾಡಿದೀಯಾ? ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ನಿನಗೆ, ಇಂಥ ಹುಚ್ಚಾಟನೆಲ್ಲ ಬಿಟ್ಟು ನಿನ್ನ ಪಾಡಿಗೆ ನೀನಿದ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅವನ ಪರಿಸ್ಥಿತಿ ನೋಡಿ ಮತ್ತೊಮ್ಮೆ ಬುದ್ಧಿ ಹೇಳಿದ್ದಳು ಕುಂಕುಮ. ಅದು ಹಾಗೇನೂ ಇಲ್ಲ ಕುಂಕುಮ. ನಮ್ಮಪ್ಪ ನಿನ್ನ ಜೊತೆ ಮಾತಾಡಿದ್ರೆ ಏನೂ ಹೇಳಲ್ಲ. ನೀನು ತಪ್ಪು ತಿಳಿದಿದೀಯಾ. ಅವರಿಗೂ ನಿನ್ನ ಸ್ವಭಾವ, ಗುಣ ಎಲ್ಲಾನು ಇಷ್ಟನೇ. ನೀನೇನು ಅವರ ಬಗ್ಗೆ ಚಿಂತೆ ಮಾಡಬೇಡ ಎನ್ನುತ್ತಾ ಅವಳ ಹತ್ತಿರ ಬಂದಿದ್ದ ಮಯಾಂಕ್. ಒಂದು ರೀತಿ ನಕ್ಕಿದ್ದಳು ವ್ಯಂಗ್ಯವಾಗಿ ಕುಂಕುಮ. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ನೋಡು. ನೀನು ಹೇಳಿದ ಮೇಲೆ ನನಗೂ ಅರ್ಥ ಆಗ್ತಾ ಇದೆ. ಹಾಂ ಮಯಾಂಕ್, ನಾನು ಪ್ರಪಂಚ ಅರಿಯದ ಹುಡುಗಿಯೇ ಇರಬಹುದು, ಆದರೆ ಒಬ್ಬರ ಮುಖ ನೋಡಿ ಅವರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ನಾನು. ಆ ಸಾಮರ್ಥ್ಯ ನನಗಿದೆ. ನೋಡು, ಅದೇನೇ ಇರಲಿ, ನನಗೆ ಇವೆಲ್ಲ ಖಂಡಿತ ಇಷ್ಟ ಆಗಲ್ಲ. ನೀನು ಇನ್ನೂ ಹೇಳಲಿಲ್ಲ, ಯಾಕೆ ಬಂದದ್ದು ನೀನು ಇಲ್ಲಿವರೆಗೂ? ಎಂದಿದ್ದಳು ಮತ್ತೊಮ್ಮೆ ಕುಂಕುಮ. ಅದು ನಿನ್ನ ಮಾತನಾಡಿಸಿ ಹೋಗಬೇಕು ಅಂತಾನೇ ಬಂದಿದ್ದೆ. ನಿನಗೆ ನಾನು ಅಂದರೆ ಏನು ಭಾವನೆ ಇದೆಯೋ ಗೊತ್ತಿಲ್ಲ, ಆದರೆ ನನಗೆ ನೀನು ಅಂದರೆ ಇಷ್ಟ. ನಿನಗೆ ನನ್ನ ಭಾವನೆಗಳನ್ನು ತಡೆಯೋ ಅಧಿಕಾರ ಇಲ್ಲ ಕುಂಕುಮ. ನೀನು ನನ್ನ ಇಷ್ಟಪಡುವವರೆಗೂ ನಾನು ಕಾಯ್ತೀನಿ. ನಿನಗೋಸ್ಕರ ಕಾಯೋದರಲ್ಲೂ ಒಂದು ರೀತಿಯ ಸುಖ ಇದೆ. ನನಗೆ ಇಲ್ಲಿಗೆ ಬರಬೇಡ ಅಂತ ತಡೆಯುವ ಅಧಿಕಾರ ನಿನಗೂ ಇಲ್ಲ. ನಾನು ನಿನ್ನ ನೋಡಲು ಬರ್ತೀನಿ, ಬಂದೇ ಬರ್ತೀನಿ. ಅವಳತ್ತ ಬಾಗಿ ಇಷ್ಟು ಹೇಳಿದ್ದವನೇ ಅವಳ ಉತ್ತರಕ್ಕೂ ಕಾಯದೆ ಅವಳಿಗೆ ಬೆನ್ನು ಹಾಕಿ ನಡೆದು ಬಿಟ್ಟಿದ್ದ ಮಯಾಂಕ್. ಮೊದಲೇ ತಲೆ ಕೆಟ್ಟಿದ್ದ ಹುಡುಗಿಗೆ ಅವನ ಮಾತು ಕೇಳಿ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿತು. ಅಲ್ಲಿಯೇ ಕುಸಿದು ಕುಳಿತು ಎರಡೂ ಕೈಗಳಿಂದ ತಲೆ ಒತ್ತಿಕೊಂಡಿದ್ದಳು ತಲೆ ತಗ್ಗಿಸಿ. ಅವಳದೇ ಕುಂಗಿನಲ್ಲಿ ಒದ್ದಾಡುತ್ತಿದ್ದವನ ಕಂಗಳಿಗೆ ಕೆಳಗೆ ನಡೆಯುತ್ತಿದ್ದ ಸಂಗತಿಗಳೆಲ್ಲವೂ ಕಾಣಿಸಿದ್ದವು. ಅವರ ಮಾತುಗಳು ಮಾತ್ರ ಕೇಳಿಸಿರಲಿಲ್ಲ. ಕೋಪದಿಂದ ಮುಖ ಗಂಟಾಗಿತ್ತು ಅವನದು, ಮುಷ್ಟಿ ಬಿಗಿ ಹಿಡಿದಿದ್ದ ಅಂತಹ ನೋವಿನಲ್ಲಿಯೂ ಕೂಡ. ಮಯಾಂಕ್ ಅವಳ ಹತ್ತಿರ ನಿಂತಿದ್ದನ್ನು ನೋಡಿದವನು ಇನ್ನೂ ತಡೆಯದಾದ. ಜ್ವರ, ಸುಸ್ತು ಯಾವುದನ್ನೂ ಲೆಕ್ಕಿಸದೆ ಅವರು ಇರುವತ್ತ ನಡೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಹೂ ಇಸ್ ದಟ್ ಗೈ? ಯಾರು ಅವನು?
ವೇರ್ ಈಸ್ ಹಿ? ಎಲ್ಲಿ ಅವನು? ಕೆನ್ನೆಗೆ ಬಿಸಿಯುಸಿರು ಸೋಕುವಷ್ಟು ಸನಿಹದಿಂದ ಘಂಟೆ ಮೊಳಗಿದಂಥ ಗಂಭೀರ ಧ್ವನಿ ಕೇಳಿಸಿತು. ಬೆಚ್ಚಿ ತಲೆ ಎತ್ತಿದ್ದಳು ಹುಡುಗಿ. ಅವಳ ಎಣಿಕೆಯಂತೆಯೇ ಅವಳ ಉಸಿರಿಗೆ ಉಸಿರು ತಾಕುವಷ್ಟು ಸನಿಹದಲ್ಲಿಯೇ ಇದ್ದ ಆಯುಷ್. ಕೋಪದಿಂದ ಕಂಗಳು ದುಂಡೆಗಳಂತಾಗಿದ್ದವು. ಬೆಚ್ಚಿ ಎದ್ದು ನಿಂತಿದ್ದಳು ಹುಡುಗಿ. ಅವನಿಗೆ ಬೆನ್ನು ಹಾಕಿದ್ದಳು, ಏನೂ ಉತ್ತರಿಸದೆ. ತನಗೆ ಬೆನ್ನು ಹಾಕಿ ಹೊರಟವಳ ಕೈ ಹಿಡಿದು ತನ್ನತ್ತ ಎಳೆದಿದ್ದ ಕೋಪದಿಂದ ಆಯುಷ್, ಏ ಹುಡುಗಿ, ನನಗೆ ನನ್ನ ಮಾತಿನ ಮಧ್ಯ ಮುಖ ತಿರುಗಿಸಿ ಹೋಗೋರನ್ನ ನೋಡಿದ್ರೆ ಕೆಟ್ಟ ಕೋಪ ಬರುತ್ತೆ ಅಂತ ಗೊತ್ತು ತಾನೆ ನಿನಗೆ? ಮೊದಲೇ ತಲೆ ಕೆಟ್ಟಿದೆ ಇಂದು ನನಗೆ, ಮತ್ತು ನನ್ನ ತಲೆ ಕೆಡಿಸ್ತಾ ಇದೀಯ ನೀನು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಯಾರೋ ಅವನು? ಇಲ್ಲಿಗೆ ಯಾಕೆ ಬಂದಿದ್ದ? ನಿನಗೂ ಅವನಿಗೂ ಏನು ಸಂಬಂಧ? ಹಾಂ, ಸ್ಪೀಕಪ್, ಸ್ಪೀಕಪ್ ಡ್ಯಾಮಿಟ್. ತಾನು ಹಿಡಿದಿದ್ದ ಅವಳ ತೋಳ ಹಿಡಿತವನ್ನ ಮತ್ತೂ ಬಿಗಿ ಮಾಡಿದ್ದ ಕೋಪದ ಭರದಲ್ಲಿ. ನೋವಿನಿಂದ ಮುಖ ಹಿಂಡಿದ್ದಳು ಹುಡುಗಿ. ಮೊದಲೇ ಇವನ ವರ್ತನೆ, ಅವನ ಮಾತುಗಳಿಂದ ಹೈರಾಣಾಗಿ ಹೋಗಿದ್ದ ಹುಡುಗಿಗೆ ಅಳುವೇ ಬಂದು ಬಿಟ್ಟಿತ್ತು. ಕಂಗಳು ಕೊಳಗಳಂತಾದವು. ಆದರೂ ಅವನ ಮುಂದೆ ಸೋಲಲು ಮನಸ್ಸಿರಲಿಲ್ಲ ಅವಳಿಗೆ. ತುಂಬಿದ ಕಂಗಳಿಂದಲೇ ಅವನನ್ನ ತಲೆ ಎತ್ತಿ ನೋಡಿದ್ದಳು ಕುಂಕುಮ. ಕೈ ಬಿಡಿ ಸರ್, ನೋಯ್ತಾ ಇದೆ ಎಂದಿದ್ದಳು ಅಳುಧ್ವನಿಯಲ್ಲಿ. ಅವಳ ಅಳುಧ್ವನಿ ಕೇಳಿ ತನ್ನ ವರ್ತನೆಗೆ ನಾಚಿಕೆಯಾಗಿತ್ತು, ಪಶ್ಚಾತ್ತಾಪ ಕೂಡ ಆಗಿತ್ತು. ಥಟ್ಟನೆ ಅವಳ ಕೈ ಬಿಟ್ಟಿದ್ದ. ಸಾರಿ, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಯಾರು ಅವನು? ಯಾಕೆ ಬಂದಿದ್ದ ಅವನು ಇಲ್ಲಿ? ಎಂದಿದ್ದ ಮತ್ತೆ ಆಯುಷ್. ಅವನು ಹಿಡಿದಿದ್ದ ಕೈ ವಿಪರೀತ ನೋಯುತ್ತಿತ್ತು. ಆ ಜಾಗವನ್ನ ಮುಖ ಹಿಂಡುತ್ತಲೇ ಮೃದುವಾಗಿ ಸವರಿದವಳಿಗೆ ಅವನ ಮಾತಿನಿಂದ ಕೋಪವೇ ಬಂದು ಬಿಟ್ಟಿತ್ತು. ನಿಮ್ಗ್ಯಾಕೆ ಸರ್? ಅವರು ಯಾರಾದ್ರೆ ನಿಮ್ಗೇನು? ನಾನ್ಯಾಕೆ ಕೇಳಬೇಕು ನಿಮ್ಗೆ ಅವರು ಯಾರು ಅಂತ? ನೀವು ಯಾರ್ಯಾರನ್ನೋ ಭೇಟಿಯಾಗ್ತೀರಾ ಒಂದು ದಿನದಲ್ಲಿ, ಅದು ಹುಡುಗಿರನ್ನ. ನಾನು ಕೇಳ್ತೀನಾ ನಿಮ್ಮನ್ನ? ಇಲ್ಲ ತಾನೇ? ಮತ್ತೆ ಏನು ಸಮಸ್ಯೆ ನಿಮಗೆ? ನಾನು ಯಾರನ್ನಾದರೂ ಮಾತಾಡಿಸ್ತೀನಿ, ಯಾರನ್ನಾದರೂ ಮೀಟ್ ಆಗ್ತೀನಿ, ನಿಮ್ಗೇನು ಸಮಸ್ಯೆ ಸರ್? ಎಂದು ರೇಗಿ ಬಿಟ್ಟಿದ್ದಳು. ಅವಳಿಗೆ ಇರುವ ತಲೆಬಿಸಿಯಲ್ಲಿ ತಲೆ ಕೆಟ್ಟು ಹುಡುಗಿ, ವಾಟ್ ರಬ್ಬಿಶ್, ಏನು ಪ್ರಾಬ್ಲಮ್ ನನಗೆ ಅಂತ ನನ್ನೇ ಕೇಳ್ತಾ ಇದೆಯಾ? ಇದೇ ಕಣೆ ಹುಡುಗಿ, ನನಗೆ ನೀನು ನನ್ನ ಬಿಟ್ಟು ಬೇರೆ ಹುಡುಗರ ಜೊತೆ ಮಾತಾಡಿದರೆ ಕೆಟ್ಟ ಕೋಪ ಬರುತ್ತೆ. ನನ್ನಿಂದ ಸಹಿಸೋಕ್ಕಾಗಲ್ಲ. ನೀನು ನನ್ನ ಜೊತೆ ಮಾತ್ರ ಮಾತಾಡಬೇಕು, ನನ್ನ ಜೊತೆಗೆ ಮಾತ್ರ ಜಗಳ ಆಡಬೇಕು, ನನ್ನ ಜೊತೆಗೆ ಮಾತ್ರ, ಕೇವಲ ನನ್ನ ಜೊತೆಗೆ ಮಾತ್ರ. ಗಾಟ್ ಇಟ್? ಡ್ಯಾಮ್ ಇಟ್. ಅವಳ ಭುಜ ಹಿಡಿದು ತನ್ನತ್ತ ಎಳೆದುಕೊಂಡು ಅವಳ ಮುಖದತ್ತ ಬಾಗಿ ತಣ್ಣಗೆ ಹೇಳಿದ್ದ ಆಯುಷ್ ಆಚಾರ್ಯ. ಅದೇಯ ಸರ್, ಯಾಕೆ? ಯಾಕೆ ನಾನು ಬೇರೆಯವರ ಜೊತೆ ಮಾತಾಡಬಾರ್ದು? ಏನಾಗುತ್ತೆ ನಾನು ಬೇರೆಯವ್ರ ಜೊತೆ ಮಾತಾಡಿದ್ರೆ? ಅದು ನನ್ನ ಇಷ್ಟ. ನೀವ್ಯಾರು ಅದನ್ನೆಲ್ಲ ನನ್ನ ಕೇಳಕ್ಕೆ? ಅಸಲಿಗೆ ಏನು ಬೇಕು ನಿಮಗೆ? ಯಾಕೆ ನನ್ನ ಹೀಗೆ ದಿನ ದಿನ ಸಾಯಿಸ್ತಾ ಇದ್ದೀರಾ ಸರ್? ಹೇಳಿ, ಏನು ಬೇಕು ನಿಮಗೆ? ನೀನು ನೀನು ಬೇಕು ನನಗೆ. ಐ ಐ ವಾಂಟ್ ಯು. ಗಾಟ್ ಇಟ್? ಐ ವಾಂಟ್ ಯು. ನೀನು ನನ್ನ ಜೊತೆಗೆ ಮಾತ್ರ ಮಾತಾಡಬೇಕು ಅಷ್ಟೇ ಎಂದಿದ್ದ ಮತ್ತೆ ಅವಳತ್ತ ಬಾಗಿ ಅದೇ ತಣ್ಣಗಿನ ಧ್ವನಿಯಲ್ಲಿ ಆಯುಷ್. ಥಟ್ಟನೆ ತಲೆ ಎತ್ತಿ ಅವನತ್ತ ಅಚ್ಚರಿಯ ಆಘಾತದಿಂದ ನೋಡಿದ್ದಳು ಕುಂಕುಮ. ವಾಟ್? ಸರ್, ಸರ್, ಏನು ನಿಮ್ಮ ಮಾತಿನ ಅರ್ಥ? ನೀವು ಏನು ಹೇಳ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಾ ಇದೆಯಾ? ನಾನು ಬೇಕು ಅಂದರೆ ಏನು ಅರ್ಥ ಸರ್? ನಾನೇನು ಅಂಗಡಿಯಲ್ಲಿ ಸಿಗುವ ಚಾಕ್ಲೇಟಾ? ಕಾಸು ಕೊಟ್ಟು ಕೊಂಡುಕೊಳ್ಳೋಕೆ? ಹಾಂ, ಎಂದಿದ್ದಳು ಅವನು ಹಿಡಿದಿದ್ದ ಕೈಯನ್ನು ಕೊಸರಿಕೊಂಡು ಕೋಪದಿಂದ ಹುಡುಗಿ. ಅವನ ಮಾತಿನಿಂದ ವಿಪರೀತ ನೋವಾಗಿತ್ತು, ಜೊತೆಗೆ ಕೋಪವೂ ಬಂದು ಬಿಟ್ಟಿತ್ತು ಅವಳಿಗೆ. ಏಯ್ ಹುಡುಗಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನೀನು ಬೇಕು, ಬೇಕೇ ಬೇಕು. ಹೇಗೆ, ಏನು ನನಗೆ ಗೊತ್ತಿಲ್ಲ. ಐ ವಾಂಟ್ ಯು, ದಾಟ್ಸ್ ಇಟ್. ನೀನು ಬೇರೆಯ ಹುಡುಗರೊಂದಿಗೆ ಅಟ್ ಎನಿ ಕಾಸ್ಟ್ ಮಾತಾಡಲೇಬಾರ್ದು, ದಟ್ಸ್ ಇಟ್ ಎಂದಿದ್ದ ಮತ್ತೆ ಅದೇ ತಣ್ಣಗಿನ ಧ್ವನಿಯಲ್ಲಿ ಆಯುಷ್. ನೋ, ನನಗೆ ನನಗೆ ಇಷ್ಟ ಆದವರ ಜೊತೆಗೆ ಮಾತಾಡೇ ಆಡ್ತೀನಿ, ಅದು ನನ್ನ ಇಷ್ಟ. ನನಗೆ ಹೀಗೆಲ್ಲ ಆರ್ಡರ್ ಮಾಡೋಕೆ ನನಗೆ ನೀವು ಯಾರು? ಏನಾಗಬೇಕು ನೀವು ನನಗೆ? ಕೆಲಸದಲ್ಲಿ ಮಾತ್ರ ನೀವು ನನ್ನ ಬಾಸ್. ನನ್ನ ವೈಯಕ್ತಿಕ ಜೀವನದಲ್ಲಿ ಮೂಗು ತೂರಿಸೋ ಹಕ್ಕು ನಿಮಗೆ ಇಲ್ಲ ಸರ್ ಎಂದಿದ್ದಳು ಕೋಪದಿಂದಲೇ ಕುಂಕುಮ ಮೊಂಡುತನದಿಂದ. ಅವಳಿಗೆ ಅವನ ಅರ್ಥವಿಲ್ಲದ ಮಾತು ಕೇಳಿ ವಿಪರೀತ ಕೋಪ ಬಂದು ಬಿಟ್ಟಿತ್ತು. ನಾನು ಅಂದರೆ ಅದೇನು ತಿಳ್ಕೊಬಿಟ್ಟದೆ ಈ ದೊರೆ? ಇದು ಏನು ಹೇಳ್ತಾ ಅದೇ ಅಂತವಾ? ಇದಕ್ಕಾದ್ರೂ ಅರ್ಥ ಆಯ್ತಾ ಇದೆಯಾ? ಏನು ಹಿಂಗೆ ಅಸಹ್ಯವಾಗಿ ಮಾತಾಡ್ತಾವ್ರೆ ಮನುಷ್ಯ? ಏನು ಇವರ ಮಾತಿನ ಅರ್ಥ? ನಾನು ಆ ಥರದ ಹುಡುಗಿ ಅನ್ಕೊಬಿಟ್ಟದ ಈ ದೊರೆ? ಛೀ, ಕೋಪದಿಂದ ಕೆಂಪಾಗಿ ಹೋಗಿತ್ತು ಅವಳ ಮುಖ. ಅವನ ಮುಂದಿನ ಮಾತಿಗೂ ಕಾಯದೆ ಸರಸರನೆ ನಡೆದು ಬಿಟ್ಟಿದ್ದಳು ಬಂಗಲೆಯ ಕಡೆಗೆ ಕುಂಕುಮ. ಆಯುಷ್ನ ಮಾತನ್ನ ಅವಳು ಬೇರೆ ರೀತಿಯಲ್ಲೇ ಅರ್ಥ ಮಾಡಿಕೊಂಡಿದ್ದಳು. ಅದಕ್ಕೆ ಅವನ ಮೇಲೆ ವಿಪರೀತ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ. ಕೋಪದಿಂದ ಮುಷ್ಟಿ ಕಟ್ಟಿದ್ದ ಆಯುಷ್ ಆಚಾರ್ಯ. ಹೌ
ಡೇರ್ ಎಷ್ಟು ಧೈರ್ಯ ಇದ್ರೆ ನನಗೇ ತಿರುಗಿಸಿ ಮಾತಾಡಿ ಮುಖ ತಿರುಗಿಸಿ ಹೋಗ್ತಾ ಇದ್ದಾಳೆ. ತನ್ನ ಮಾತನ್ನು ಅವಳು ನಿರ್ಲಕ್ಷ್ಯ ಮಾಡಿ ತನಗೆ ಮುಖ ತಿರುಗಿಸಿ ಹೊರಟಿದ್ದು ಅವನಿಗೆ ಸಹಿಸಲಾಗುತ್ತಿಲ್ಲ. ಆದರೆ ಏನೂ ಮಾಡಲಾರದಾಗಿದ್ದ ಆಯುಷ್ ಅಲ್ಲಿಯೇ ಒಂದು ಬೆಂಚಿನ ಮೇಲೆ ಕುಳಿತು ಜೋರಾಗಿ ಉಸಿರಾಡಿದ್ದ. ಕೋಪ ಶಮನ ಮಾಡಿಕೊಳ್ಳುವ ಪ್ರಯತ್ನ ಅವನದು. ಮೊದಲೇ ಕೈ ನೋವು, ಜ್ವರ, ಸುಸ್ತಿನಿಂದ ಹೈರಾಣಾಗಿ ಹೋಗಿದ್ದವನಿಗೆ ಈಗ ಮನಸ್ಸಿನ ಒತ್ತಡವೂ ಸೇರಿ ಬವಳಿ ಬಂದಂತಾಗಿತ್ತು. ಅಲ್ಲಿಯೇ ಕಣ್ಮುಚ್ಚಿ ಹಿಂದೆ ತಲೆಯಾನಿಸಿ ಬಿಟ್ಟಿದ್ದ ಆಯುಷ್. ಇತ್ತಲಿನ ಅರಿವು ಇರಲಿಲ್ಲ ಅವನಿಗೆ. ಎಚ್ಚರ ತಪ್ಪಿದಂತಾಗಿತ್ತು. ಯಾಕೋ ಅವನ ಮುಂದಿನ ಮಾತನ್ನು ಸಹ ಕೇಳದೆ ಅವನಿಗೆ ಬೆನ್ನು ತಿರುಗಿಸಿ ಬಂದವಳಿಗೆ ತಳಮಳ ಶುರುವಾಗಿತ್ತು. ಹೊಟ್ಟೆಯಲ್ಲೆಲ್ಲ ಏನೋ ಸಂಕಟ. ಯಾಕೆ ಅವಳಿಗೂ ತಿಳಿಯಲಿಲ್ಲ. ಆದರೆ ಯಾಕೋ ಒಮ್ಮೆ ಆಯುಷ್ನನ್ನ ದೂರದಿಂದಾದರೂ ಸರಿ ನೋಡಲೇಬೇಕು ಈಗಿಂದೀಗಲೇ ಎಂಬ ಬಯಕೆ ತೀವ್ರವಾಗಿ ಕಾಡಿತ್ತು ಅವಳನ್ನ. ಮನೆಗೆ ಹೊರಟವಳು ಮನಸ್ಸು ಬದಲಾಯಿಸಿ ತಿರುಗಿ ಆಯುಷ್ ಇರುವಲ್ಲಿ ಹೆಜ್ಜೆ ಹಾಕಿದ್ದಳು ಕುಂಕುಮ. ಈ ದೊರೆ ನನಗೆ ಹಿಂಗೆಲ್ಲವ ಬಾಯಿಗೆ ಬಂದಂಗೆ ಹೇಳಿದ್ರುವೆ ನನಗೆ ಯಾಕೆ ಅವರನ್ನು ಈಗಲೇ ನೋಡಲೇಬೇಕು ಒಂದೇ ಸಲ ಒಂದು ಸಲ ಅಂತವ ಇಷ್ಟು ತುಡಿತವೋ ಕಾಣೆ దేవుಡ. ಏನಾಗದೆ ನನಗೆ, ಏನಾಯ್ತಾ ಅದೇ ಅರ್ಥನೇ ಆಯ್ತಾ ಇಲ್ವಲ್ಲ. ಥತ್ ತನಗೆ ತಾನೇ ಉಗಿದುಕೊಳ್ಳುತ್ತಾ ಅವನು ತನ್ನನ್ನು ಮಾತನಾಡಿಸಿದ್ದ ಜಾಗದತ್ತ ದೂರದಿಂದಲೇ ನೋಡಿದ್ದಳು ಹುಡುಗಿ. ಹ್ಞೂ ಎಲ್ಲಿಯೂ ಅವನ ಸುಳಿವಿಲ್ಲ. ಏನು ಹೇಳಬೇಕು ನನ್ನ ಬುದ್ಧಿಗೆ. ಅಲ್ಲ, ಸಾಮ್ರಾಟ್ರಿಗೆ ಏನು ತಲೆ ಕೆಟ್ಟಿದ್ಯಾ? ಅದೇ ಜಾಗದಾಗೆ ಗೂಟ ಹೊಡ್ಕೊಂಡು ನಿಂತ್ಕೊಂಡಿರಕ್ಕೆ ಆಗ್ಲೇ ಹೋಗಿರಕ್ಕಿಲ್ವಾ ಅದು? ಇಲ್ಲೇ ಯಾಕೆ ನಿಂತಿರ್ತದೆ? ಹಣೆ ಚಚ್ಚಿಕೊಂಡು ಕಣ್ಣು ಸಂಕುಚಿಸಿ ಒಮ್ಮೆ ಅತ್ತಲೇ ನೋಡಿದವಳು ಗಾಬರಿಯಾದಳು. ಅಯ್ಯ, ಇದೇನು? ಅದು ನಮ್ಮ ಸಾಮ್ರಾಟ್ರೇ ಅಲ್ವಾ? ಇದ್ಯಾಕೆ ಹಿಂಗವ್ರೆ ಎಂದುಕೊಂಡವಳಿಗೆ ಅವನ ಆರೋಗ್ಯ ಕೆಟ್ಟಿರುವುದು ನೆನಪಾಗಿತ್ತು ಈಗ. ಥತ್ ನನ್ನ ಬುದ್ಧಿಗಿಷ್ಟು ಯಾಕೆ ಹಿಂಗಾಗೋದೆ ನಾನು? ದೊರೆಗೆ ಮೊದಲೇ ಕೈ ನೋವು, ಜ್ವರ ಅಲ್ವಾ? ಹುಷಾರಿಲ್ಲ ತಾನೇ ಮನುಷ್ಯಂಗೆ? దేవుಡ. ಈಗ ಗಾಬರಿಯಾದಳು ಹುಡುಗಿ. ಅವನತ್ತ ಧಾವಿಸಿದ್ದಳು. ಕಣ್ಣು ಮುಚ್ಚಿ ಬೆಂಚಿಗೆ ತಲೆಯಾನಿಸಿ ಪಕ್ಕಕ್ಕೆ ತಲೆ ವಾಲಿಸಿಬಿಟ್ಟಿದ್ದ ಆಯುಷ್. ಗಾಬರಿಯಿಂದ ಅವನ ಪಕ್ಕಕ್ಕೆ ಕುಳಿತು ಅವನ ತಲೆಯನ್ನ ತನ್ನ ತೊಡೆಯ ಮೇಲೆ ಹಾಕಿಕೊಂಡಿದ್ದಳು ಕುಂಕುಮ. ಅವನನ್ನು ಎಚ್ಚರಿಸಲು ಪ್ರಯತ್ನಿಸಿದ್ದಳು. ಸರ್ ಸರ್ ಕಣ್ಬಿಡಿ ಸರ್, ಎಚ್ಚರ ಮಾಡ್ಕೊಳ್ಳಿ. ಅವನ ಸೊಂಪುಗೂದಲನ್ನು ತನ್ನ ಕೈಯಿಂದ ಮೇಲೆ ಹಾಕುತ್ತಾ ಗೋಗರೆಯುತ್ತಿದ್ದಳು ಹುಡುಗಿ. ಗಾಬರಿಗೆ ಧ್ವನಿ ಜೋರಾಗಿಯೇ ಹೊರಬರುತ್ತಿತ್ತು ಅವಳದು. ಅಳು ಒತ್ತರಿಸಿ ಬರುತ್ತಿತ್ತು ಅವಳಿಗೆ. ಏನು ಮಾಡಬೇಕೆಂದೇ ಅರ್ಥವಾಗುತ್ತಿಲ್ಲ ಹುಡುಗಿಗೆ. ಅಯ್ಯೋ, ಇದೇನೇ ಕುಂಕುಮ್, ಇವರಿಗೇನಾಯ್ತೆ? ಆಯುಷ್ ಸರ್ ಅಲ್ವಾ ಇವರು? ದೇವ್ರೇ, ಏನೇ ಇದು ಇವರ ಸ್ಥಿತಿ? ಅವರತ್ತ ಧಾವಿಸಿದ್ದಳು ಮಂದಾರ. ಆಗ ತಾನೇ ಬಂದು ಕಾಂಪೌಂಡ್ ಒಳಗೆ ಬರುತ್ತಿದ್ದವಳಿಗೆ ಇವಳ ಧ್ವನಿ ಕೇಳಿಸಿತ್ತು. ಧ್ವನಿ ಬಂದತ್ತ ಹೆಜ್ಜೆ ಹಾಕಿದ್ದಳು ಮಂದಾರ. ಇಲ್ಲಿನ ಕಥೆ ನೋಡಿ ಅವಳಿಗೂ ಗಾಬರಿಯಾಗಿತ್ತು. ಆದರೆ ಅವಳನ್ನು ನೋಡಿದ ಕುಂಕುಮಗೆ ಹೋದ ಜೀವ ಬಂದಂತಾಗಿತ್ತು. ಏನು ಮಾಡಬೇಕು, ಯಾರನ್ನ ಹೇಗೆ ಕರೆಯಬೇಕು ಎಂದೇ ಅರ್ಥವಾಗದೆ ಒದ್ದಾಡುತ್ತಿದ್ದ ಹುಡುಗಿಗೆ ಮುಳುಗುವವನಿಗೆ ಹುಲ್ಲುಕಡ್ಡಿಯ ಆಸರೆ ದೊರೆತಂತಾಗಿತ್ತು ಅವಳನ್ನು ನೋಡಿ. ಮಂದ ಎಂದು ಉಸಿರಿದವಳು ಸರಸರನೆ ಕಣ್ಣೀರು ಒರೆಸಿಕೊಂಡಿದ್ದಳು ಹುಡುಗಿ. ಸದ್ಯ ನೀನಾರ ಬಂದಲ್ಲ, ನಂಗಂತೂವೇ ಕೈಕಾಲೇ ಆಡ್ದಂಗಾಗ್ಬಿಟ್ಟಿತ್ತು ಕಣೆ ಇವರ ಸ್ಥಿತಿ ನೋಡಿ. ಬಾ ಇಲ್ಲಿ, ಇವರನ್ನ ಸ್ವಲ್ಪ ನೋಡ್ಕೋತಾ ಇರು. ನಾನು ಹೋಗಿ ಹೇಗಾದರೂ ಮಾಡಿ ಜಾನಿ ಸರ್ನ ಕರ್ಕಬತ್ತೀನಿ. ಇವರ ರೂಮಿಗೆ ಕರ್ಕೊಂಡು ಹೋಗ್ಬೋದು ಅಷ್ಟಾದ್ರೆ ಎಂದಿದ್ದಳು ಗೆಳತಿಯ ಹತ್ತಿರ. ನಾನು ನೋಡ್ಕತೀನಿ ಕಣೆ, ಆದರೆ ಏನಾಗದೆ ಇವರಿಗೆ? ಯಾಕೆ ಹಿಂಗೆ ಎಚ್ಚರ ತಪ್ಪವ್ರೆ ಎಂದಿದ್ದಳು ಮಂದಾರ ಏನೊಂದು ಅರ್ಥವಾಗದೆ. ಅದು ಮನುಷ್ಯ ಕೈಗೆ ಪೆಟ್ಟು ಮಾಡ್ಕೊಂಡು ಜ್ವರ ಬರಿಸ್ಕೊಂಡವ್ರೆ ಕಣೆ. ಅದ್ಯಾಕೆ ಕೇಳಿಕ್ ಬರೋಕ್ಕೋದ್ರೋ ಕಾಣೆ. ಈಗ ನೋಡು ಎಚ್ಚರನೇ ತಪ್ಪೋಗವ್ರೆ. ಮಿಕ್ಕಿದ್ದು ಆಮೇಲೆ ಮಾತಾಡುವ ಮಂದ. ಈಗ ನಾನು ಇವರನ್ನ ಒಳಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ನೀನು ಇಲ್ಲೇ ಇರು ಎಂದವಳೆ ತನ್ನ ತೊಡೆಯ ಮೇಲೆ ಹಾಕಿಕೊಂಡಿದ್ದ ಅವನ ತಲೆಯನ್ನ ಬೆಂಚಿನ ಮೇಲೆ ಮೃದುವಾಗಿ ಜಾಗ್ರತೆಯಿಂದ ಇಟ್ಟು ಎದ್ದವಳೆ ಬಂಗಲೆಯತ್ತ ಓಡಿದ್ದಳು ಕುಂಕುಮ. ಇಷ್ಟು ಜ್ವರ ಇದ್ರುವೆ ಇಲ್ಲಿಗೆಲ್ಲ ಯಾಕೆ ಬರಬೇಕಾಗಿತ್ತು ದೊರೆಗೆ? ಈಗ ನೋಡು ಹೆಂಗಾಗದೆ ಕತೆ. ಥತ್, ಜಾನಿ ಸರ್ನ ಈ ಅರಮನೆಯಾಗೆ ಹುಡ್ಕೋದಾದ್ರೂ ಹೆಂಗಪ್ಪ ನಾನು? ಅಂಕಲ್ಗೆ ಹೇಳೋಣ ಅಂದ್ರೂ ಗಾಬರಿ ಆಯ್ತಾರೆ ಅವರು ಸುಮ್ಮನೆಯ. ಅಷ್ಟಕ್ಕೂ ಅವರಿಗೆ ಹೇಳಿದ್ರೂ ಅವ್ರೇನು ಮಾಡ್ತಾರೆ ಪಾಪ. ಏನಾಯ್ತಾ ಇದೆ ಇಲ್ಲಿ? ಛೇ, ಓಡುತ್ತಲೇ ಬಂಗಲೆಯೊಳಗೆ ಬಂದಿದ್ದಳು ಹುಡುಗಿ.